ನಮಸ್ಕಾರ ಬೆಂಗಳೂರು. ಇದೇ ನವೆಂಬರ್ 25-26. ನಮಸ್ತೆ ನಮಸ್ತೆ. ವರ್ಷದಿಂದ ನೋಡ್ತಾ ಇದ್ದೀನಿ. ಜಮೀನು ಅಲ್ಲಿಗೆ ಏನ್ ಮಾಡ್ತಾ ಇತ್ತು ಒಂದು ಬಸ್. ನಮಸ್ಕಾರ ಬೆಂಗಳೂರು. ಇದೇ ನವೆಂಬರ್ 25-26 ಕಡಲೆಕಾಯಿ ಪರ್ಸೆ ಬರ್ತಿದೆ. ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ಬಟ್ ಆ ಕಡಲೆಕಾಯಿ ಪರ್ಸೆ ಎಂತಕ್ ಮಾಡ್ತಾರೆ ಅಂತ ರೀಸನ್ ಗೊತ್ತಾಗಿರ್ಬೇಕು. ರೀಸನ್ ಗೊತ್ತಿಲ್ಲ ಅಂದ್ರೆ ಇವತ್ತು ಹೇಳ್ತೀನಿ, ಸರಿಯಾಗಿ ಹೇಳಿ. ಕಡಲೆಕಾಯಿ ಪರ್ಸೆ ಬಂದು 1536ರಲ್ಲಿ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಅಂದ್ರೆ ಈ ಬಸವನಗುಡಿ ಪೂರ್ತಿ ಮೊದಲು ಬ್ಯಾಂಗ್ಳೂರ್ ಅಲ್ವಾ, ಇದು ಸಿಟಿ ಇವಾಗ. ಬಟ್ ಅವಾಗ ಇದು ಪೂರ್ತಿ ಹಳ್ಳಿ. ಇಲ್ಲಿ ಈ ಹಳ್ಳಿಲಿ ಬಂದು ಮೇಜರ್ ಕ್ರಾಪು ಕಡಲೆಕಾಯಿ. ಎಲ್ಲರೂ ಕಡಲೆಕಾಯಿ ಬೆಳೆಯೋರು. ಆವಾಗ ಒಂದು ಡಿಸಾಸ್ಟರ್ ನಡೀತಿತ್ತು. ಏನಂದ್ರೆ ಒಂದು ಗೂಳಿ ಬಂದು ಎಲ್ಲನೂ ನೈಟ್ ಹೊತ್ತು ಕಡಲೆಕಾಯಿನೆಲ್ಲ ತಿಂದು ಹಾಳು ಮಾಡಿ ಕ್ರಾಪ್ನೆಲ್ಲ ಹಾಳು ಮಾಡಿ ಹೋಗ್ತಿತ್ತು ಕರೆಕ್ಟಾಗಿ ಹಾರ್ವೆಸ್ಟಿಂಗ್ ಟೈಮಲ್ಲಿ. ಅದಕ್ಕೆ ಊರಿನ ಜನ ಎಲ್ಲ ಸೇರಿ, ಬಸವನಗುಡಿ ನಂದಿಗಳೆಲ್ಲ ಸೇರಿ ಅವ್ರು ಬೆಳೆಯೋ ಬೆಳೆನ ಮೊದಲು ನಂದಿಗೆ ಎಡೆಯಾಗಿಡ್ತಾರೆ. ಫಸ್ಟ್ ಹಾರ್ವೆಸ್ಟನ್ನು ನಂದಿಗೆ ಅರ್ಪಿಸ್ತಾರೆ. ಯಾಕೆಂದರೆ ನಂದಿ ಬಂದು ತಿಂತಾರೆ ಅಂತ ನಂದಿಗೆ ಎಡೆ ಇಡ್ತಾರೆ. ಇಟ್ಟಾದ್ಮೇಲೆ ಈ ಬಸವನಗುಡಿ ನಂದಿದು ಇನ್ನೊಂದು ಸ್ಪೆಷಾಲಿಟಿ ಇದೆ. ಏನಂದರೆ ಈ ನಂದಿ ಬಂದು ವರ್ಷಕ್ಕೂ ಅದ್ರ ಹೈಟ್ ಬೆಳೀತಾ ಹೋಗ್ತಿತ್ತು. ಆ ಹೈಟನ್ನು ನಿಲ್ಲಿಸೋದಕ್ಕೆ ತಲೆ ಮೇಲೆ ಕರೆಕ್ಟಾಗಿ ನಂದಿ ತಲೆ ಮೇಲೆ ತ್ರಿಶೂಲ ಹೊಡೆದಿದ್ದಾರೆ. ಅದರಿಂದ ಅದಾದಮೇಲೆ ಹೈಟ್ ಬೆಳೀತಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ದೇವಸ್ಥಾನ ಪೂರ್ತಿ ಕಟ್ಟಿರೋದು. ಸೊ ಬನ್ನಿ ನೋಡೋಣ ಎಷ್ಟು ಜನಕ್ಕೆ ಇದು ಗೊತ್ತು ಅಂತ ಕೇಳಿ ನೋಡೋಣ ಬನ್ನಿ. ಸರ್ ನಿಮ್ಗೆ ಗೊತ್ತಾ ಬಸವನಗುಡಿಲಿ ಕಡಲೆಕಾಯಿ ಪರ್ಸೆ ಯಾಕೆ ಮಾಡ್ತಾರೆ ಅಂತ? ಇದು 1536 ಇಸ್ವಿನಲ್ಲಿ ಇಲ್ಲಿ ಜಮೀನುಗಳಿರು ರೈತಗಳ ಬೆಳೀತಿದ್ದಂತ ಹೊಲ. ರೈತರಲ್ಲಿ ಬೆಳೀತಲ್ಲ ಜಮೀನು, ಅಲ್ಲಿಗೆ ಏನ್ ಮಾಡ್ತಾ ಇತ್ತು ಒಂದು ಬಸವ ಗುಳಿ. ರಾತ್ರಿ ಟೈಮಲ್ಲಿ ಬರೋದು, ಆ ಟೈಮಲ್ಲಿ ಬರೋದು, ಎಲ್ಲ ಬೇಕೊಂಡು ಹೋಗೋದು. ಅದಕ್ಕೆ ಏನ್ ಮಾಡೋದು, ರೈತರೆಲ್ಲ ಸೇರಿ ಏನಾದ್ರು ಒಂದು ಇದಕ್ಕೆ ಮಾಡ್ಬೇಕಲ್ಲ ಅಂತ ಇದು ಮಾಡಿ ಒಂದು ಬಸವನಿಗೆ ನಾವು ಫಸ್ಟ್ ಬೆಳೆದಂತ ಫಸಲನ್ನ ನಂದಿಗೆ ಅರ್ಪಿಸ್ತೀವಿ ಅಂತ ಹೇಳ್ತಾರೆ ಯಾರೋ ಹಿಂದೆ ರೈತರು. ಆ ರೈತರು ಬೆಳೆದಂತ ಫಸಲನ್ನ ಫಸ್ಟ್ ತಂದು ನಂದಿಗೆ ಮಾಡ್ತಾರೆ. ನಂದಿಗೆ ಅರ್ಪಿಸಿದಾಗ ಏನಾಗುತ್ತೆ, ಆ ರೈತ ಟೈಮ್ ಕುಳಿತ ಹೋಗ್ತಾರೆ. ಹಾಗೇನೈತೆ ಇದು ಮುಂದೆ ನಂತರ ಕಾರಣಾಂತರ ಕೆಂಪೇಗೌಡ ಏನ್ ಮಾಡ್ತಾ ಸುತ್ತ ಈ ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಇನ್ನೊಂದು ಮಾಡಿ ಮತ್ತೆ ಉನ್ನತ ಸ್ಥಾನಕ್ಕೆ ತಗೊಂಡ್ಬರ್ಬೇಕು ಅಂತ ಕೆಂಪೇಗೌಡ ಆಸೆ ಆಗಿ ಇವತ್ತು ಬೆಂಗಳೂರಲ್ಲಿ ಈ ಮಟ್ಟಿಗೆ ಬಂದಿದೆ. ಸರಿ ಸರ್, ಥ್ಯಾಂಕ್ ಯು. About this time. It's a beautiful place. Yeah, it's a religious place, and so obviously we're also praying for good space, good times, that clothes are protected on our trip, our journey. Do you know about the history of this temple? No. And So tell me. do you know who built this temple? No? Who built this tent? It was built by Kempegowda, who built Bangalore, Okay. this city. Yes. Okay. He's the main. He also built the temple. Yeah, he only built the temple. Okay. And this statue is around 500 years old Okay. for now, after founding it. Wow. 500 years old. Yeah, it's 500 years old, and temple is also 500 years old. This temple is 500 years. Yeah, do you believe? Yeah, the airport is also named after Ken. Yeah, Kempegowda International Airport. Yes. It's named in his name only. He's the main builder of Bangalore. Oh, then there's a link to Nandi Hills. So there's a link to Nandi Hills. No, it's different and Different. Okay. This is Basavangudi Nandi. Yeah. Okay. It was found in 1536 by villagers locally. In that time, it was found. The little statue was found in their farm. Yeah. After that, it was developed. But the temple has always been here, this place. Yeah, it was always been here. Only the statue is there. Yeah. After that, Kempegowda built the temple and started the festival. So the fest is now 24 to 25. It's all, you see the preparations, right? Yeah. Oh, that's why. Yeah. So 25th is Monday. Yeah, Monday. Okay. Thank you. Thank you. How do you feel about knowing this information? Fantastic. No, I thank you very much for the information. It was really good knowledge. Thank you. Thanks for sharing. Yes. Thank you. A few moments later. Namaste. I see you next year. ಗೊತ್ತಾ ಬಸವನಗುಡಿಲಿ ಕಡಲೆಕಾಯಿ ಪರ್ಸೆ ಯಾಕೆ ಮಾಡ್ತಾರೆ ಅಂತ? ನಾನು ಇವು 3 ವರ್ಷದಿಂದ ನೋಡ್ತಾ ಇದ್ದೀನಿ. ಅಷ್ಟಕ್ಕಷ್ಟೇ ಅಂತ ತಿಳ್ಕೊಂಡಿಲ್ಲ. ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸರ್, ನಿಮಗೆ ಗೊತ್ತಾ ಕಡಲೆಕಾಯಿ ಪರ್ಸೆ ಯಾಕೆ ಮಾಡ್ತಾರೆ ಅಂತ ಪ್ರತಿ ವರ್ಷ? ಕಡಲೆಕಾಯಿ ಪರ್ಸೆ ಪ್ರತಿ ಮಾಡೋದು ಕಾರ್ತಿಕ ಸೋಮವಾರ ಮತ್ತು ಕೊನೆವಾರ ಮಾತಾಡ್ತಾರೆ. ಅವತ್ತು ಕಡಲೆಕಾಯಿ ಪರ್ಸೆಗೆ ತುಂಬ ಜನ ಬರ್ತಾರೆ. ಎಲ್ಲ ಬೇರೆ ಕಡೆಯಿಂದ ಒಂದು ಎಲ್ಲ ಅಂಗಡಿ ಕಡಲೆಕಾಯಿ ಬಿಡಿ ಅಂಗಡಿ ಒಂದು 3000 ಅಂಗಡಿ ಮೇಲೆ ಬರುತ್ತೆ ಬರೀ ಕಡಲೆಕಾಯಿನೇ. ಈ ಸೋಮವಾರ ದೇವ್ರದ್ದು ಕಡಲೆಕಾಯಿ ತೊಗೊಂಡು ಪೂಜೆ ಮಾಡಿ ಮನೆಗೆ ತೊಗೊಂಡು ಹೋಗಿ ಪೂಜೆ ಮಾಡ್ತಾರೆ. ಅದಕ್ಕೆ ಕಡಲೆಕಾಯಿ ಪರ್ಸೆ ಜಾತ್ರೆ ಅಂತ ಈ ಸಾರಿ ಇಟ್ಟಿರೋದು. ಇದು ಬಸವನಗುಡಿ ಬಿಲ್ಟಂಪಲ್ ರೋಡಲ್ಲ, ದೊಡ್ಡಗಣೇಶ ದೇವಸ್ಥಾನ ಹತ್ರ ಮುಂದ್ಗಡೆನೆ ಕಡಲೆಕಾಯಿ ಪರ್ಸೆ ಜಾತ್ರೆ ನಡೀತಾ ಇತ್ತು. ತುಂಬ ಜನಗಳು ಬಂದು ಕಡಲೆಕಾಯಿ ತೊಗೊಂಡು ಎಲ್ಲ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ತೊಂದರೆಲ್ಲ ಆರಾಮಾಗಿ. ಸರಿ ಸರ್, ಥ್ಯಾಂಕ್ ಯು.